ಗೈಸ್, ಈ ಶಾರದಾ ದೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಮ ಅಥರ್ವರ್ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಹಾಗೆ ಅಕ್ಷರಾಭ್ಯಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವತ್ತು ತುಂಬಾ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗೈಸ್. ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ. ಪೂಜೆಗೆ ಪೇರೆಂಟ್ಸ್ ನ ಕೂಡ ಇನ್ವೈಟ್ ಮಾಡಿದ್ರು ಸ್ಕೂಲಲ್ಲಿ. ಹಾಗಾಗಿ ಇವತ್ತು ನಮ್ಮಮ್ಮ ಕೂಡ ಅಥರ್ವರ್ ಸ್ಕೂಲಿಗೆ ಹೊರಡ್ತಾ ಇದ್ದಾರೆ. ಹೋಗೋ ಟೈಮಲ್ಲಿ ಮಳೆ ಇರ್ಲಿಲ್ಲ, ಬರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಹಾಗೆ ಹೈದರಾಬಾದಲ್ಲಿ ಇವತ್ತು ಏನ್ ಟಿಫಿನ್ ಮಾಡೋದು ಅಂತ ಹೇಳಿ ನಮ್ಮ ಮನೆಯವರು ಮ್ಯಾಗಿ ಮಾಡ್ಕೊಂತ ಇದ್ದಾರೆ ಸಿಂಪಲ್ ಆಗಿ. ಬರ್ಬೇಕಾದ್ರೆ ಅಥರ್ವರ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಹೇಗ್ ಬಂದಿದ್ದಾನೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಬನ್ನಿ ಇವತ್ತು ನಮ್ಮ ಮನೆ ಲೈಫ್ ಸ್ಟೋರಿನ ನೋಡ್ಕೊ ಬಂದ್ಬಿಡೋಣ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಮನೇಲಿ ಏನೇನಾಯ್ತು ಅಂತ ಹೇಳಿ ಡೀಟೇಲ್ ಆಗಿ ತೋರಿಸ್ಕೊ ಬರ್ತೀನಿ. ನಮ್ಮಮ್ಮ ಬೆಳಗ್ಗೆ ಹೇಳ್ತಿದ್ದಂಗೆ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಟೈಮ್ ಬಂದು 8:30 ಆಗ್ಬಿಟ್ಟಿದೆ, ಲೇಟ್ ಆಗಿದೆ. ಆದ್ರೂ ನಮ್ಮಮ್ಮ ಹೇಳ್ತಾ ಇದ್ರು ಇವತ್ತು ಸುಮಾರು ಲೇಟ್ ಆಗ್ಬಿಡ್ತು ಬೆಳಗ್ಗೆ ಎದ್ದು ಕೆಲಸ ಮಾಡೋಷ್ಟೊತ್ತಿಗೆ, ಇವತ್ತು ಲೇಟ್ ಆಗಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಹೊರಗಡೆ ಎಲ್ಲ ನೋಡಿ ಯಾವ ತರ ಮಳೆ ಬಂದ್ಬಿಟ್ಟು ಹೊರಗಡೆ ಸಿಮೆಂಟ್ ಕಟ್ಟೆಗಳೆಲ್ಲ ಪಾಚಿ ಕಟ್ಬಿಟ್ಟಿದೆ. ಅದ್ ನೀಟಾಗಿ ತೊಳಿಲಿಲ್ಲ ಅಂದ್ರೆ ಜಾರ್ ಬೀಳ್ತಾರೆ ಅಂತ ಹೇಳಿ ಅಮ್ಮ ಹೇಳ್ತಾ ಇತ್ತು. ಇನ್ನೆಲ್ಲ ಎಲ್ಲ ಒರೆಸ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಿ ಒಳಗ್ ಬರ್ತೀನಿ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಮಾಡೋ ಕೆಲಸನೇ ಇದು. ನಮ್ಮಮ್ಮ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತುಳಸಿ ಕಟ್ಟೆ ತೊಳೆದು ಇಲ್ಲೆಲ್ಲ ಕಸ ಗುಡಿಸ್ಬಿಟ್ಟು ಬರ್ತಾರೆ. ಇಲ್ಲಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಸಿಮೆಂಟ್ ಅಲ್ವಾ, ಸಿಮೆಂಟ್ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲ ಬಂತು ಅಂದ್ರೆ ಮಳೆಯೆಲ್ಲ ನಿಂತ್ಬಿಟ್ಟು ಒಂಥರ ಹಸಿರು ಕಲರ್ ಪಾಚಿ ಕಟ್ಟುತ್ತಲ್ವಾ, ಎಲ್ಲರ ಮನೆಗೂ ಇದು ಕಾಮನ್ನು. ಈ ತರ ಕಟ್ಬಿಟ್ಟು ಕಾಲಿಟ್ರೆ ಜಾರ್ಕೊಂಡ್ ಬೀಳ್ತಾರೆ. ಹಾಗಾಗಿ ನಮ್ಮ ಅಥರ್ವ ಬೇರೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾನಲ್ವಾ, ಎಷ್ಟು ಹುಷಾರಾಗಿದ್ರು ಸಾಲಲ್ಲ. ನಮ್ಮಮ್ಮ ಹಾಗಾಗಿ ಕಡ್ಡಿ ಪೊರಕೆ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಅಥರ್ವರ್ ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಬೇರೆ ಹೋಗ್ಬೇಕು. ಹಾಗಾಗಿ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ. ಫಸ್ಟ್ ಅವನಿಗೆ ಕಳಿಸ್ಬಿಟ್ಟು ಇವರಿಗೆ 11:30 12 ಗಂಟೆ ಅಷ್ಟೊತ್ತಿಗೆ ಬರಕ್ ಹೇಳಿದ್ರು ಪೇರೆಂಟ್ಸ್ಗೆ. ಹಾಗಾಗಿ ಅವನ್ನ ಫಸ್ಟ್ ರೆಡಿ ಮಾಡ್ಬಿಟ್ಟು ಸ್ಕೂಲಿಗೆ ಕಳ್ಸಿದ್ರೆ ವ್ಯಾನಿಗೆ ಅವ್ನು ಹೋಗ್ತಾನೆ. ಆಮೇಲೆ ನಿಧಾನಕ್ಕೆ ಹೋಗ್ಬೋದು ಅಂತ ಹೇಳಿ ನಮ್ಮಮ್ಮ ಪೂಜೆ ಮಾಡಿ ಹೋಗೋಣ ಹೂ ಕೇಳ್ತಾ ಇದ್ದಾರೆ. ನಮ್ಮ ಅಥರ್ವ ನೋಡಿ ಎಷ್ಟು ಚಳಿ ಇದೆ. ಫಸ್ಟೇನೆ ಅವನಿಗೆ ಕೋಲ್ಡ್ ಕಾಫು ಆಗೋ ತರ ಇತ್ತು. ಹಾಗಾಗಿ ಓಡಾಡ್ಬೇಡ ಅಂತ ಹೇಳಿದ್ವಿ. ನಾನು ಸಾಕ್ಸ್ ಹಾಕೊಂಡು ಓಡಾಡ್ತೀನಿ ಮಮ್ಮಿ ಅಂತ ಹೇಳಿ ಸಾಕ್ಸ್ ಹಾಕೊಂಡ್ಬಿಟ್ಟು ಇಲ್ಲೇ ವಾಕ್ ಮಾಡ್ತೀನಿ ಅಂತ ಹೇಳಿ ವಾಕ್ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮಮ್ಮ ಬೆಳಗ್ಗೆ ತಿಂಡಿ ರೊಟ್ಟಿ ಮಾಡಿದ್ದಾರೆ. ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಬಾಣಂತಿ ಆಗಿರೋದ್ರಿಂದ ನನಗೆ ಅದೇ ಗಟ್ಟಿ ಐಟಮ್ಸ್ ತಿನ್ಬಾರ್ದು ಅಂತ ಹೇಳ್ತಾರಲ್ವಾ, ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ನನಗೆ. ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಆದ್ರೆ ನನಗೆ ರೊಟ್ಟಿ ಕೊಡೋದಿಲ್ಲ, ನನಗೆ ಬೇರೆ ತಿಂಡಿನೇ ಮಾಡಿಟ್ಟಿದ್ದಾರೆ. ಬೀಟ್ರೋಟ್ ಪಲ್ಯ ಮಾಡಿ ಅದಕ್ಕೆ ದೋಸೆ ಹಾಕೊಡ್ತೀನಿ ಅಂತ ಹೇಳಿ ನನಗೆ ಬೇರೆನೆ ಟಿಫಿನ್ ರೆಡಿ ಮಾಡ್ತಾರೆ. ಹಾಗೆ ಅವ್ರಿಗೆ ನೋಡಿ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಅಥರ್ವ ಕೂಡ ಇಂಥ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿ ತಿಂತಾನೆ. ರೊಟ್ಟಿ, ಚಪಾತಿ, ಪುಳಿಯೋಗರೆ, ಪಲಾವ್ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ. ಅಥರ್ವ ಕೂಡ ಬೆಳಗ್ಗೆನೆ ಎದ್ದು ಸ್ನಾನ ಗಿನ ಎಲ್ಲ ಮಾಡಿ ರೆಡಿಯಾಗಿ ಟಿಫಿನ್ ತಿಂದು ಸ್ಕೂಲಿಗೆ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಅವ್ನು ಬೆಳಗ್ಗೆ ಟೈಮಲ್ಲಿ ಪರವಾಗಿಲ್ಲ, ನೈಟ್ ಎಲ್ಲ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾನೆ. ಬೆಳಗ್ಗೆನೆ ಟೈಮ್ ಆಯ್ತು ಅಂದ್ರೆ ಸಾಕು, ವ್ಯಾನ್ ಬರೋ ಟೈಮ್ ಆಯ್ತು ಅಂತ ಹೇಳಿ ರೆಡಿಯಾಗಿ ಕುತ್ಕೊಂಡು ಹೊರಟು ಬಿಡ್ತಾನೆ. ಇವತ್ತು ಲಂಚ್ ಬಾಕ್ಸ್ ಬೇರೆ ತಗೊಂಡ್ ಬರಕ್ ಹೇಳಿರ್ಲಿಲ್ಲ ನಮ್ಮ ಅಥರ್ವಂಗೆ. ನಮ್ಮ ಮನೆಯವ್ರು ನೋಡಿ ಇವತ್ತು ಏನ್ ಟಿಫಿನ್ ಮಾಡ್ತಾ ಇದಾರೆ ಅಂತೇಳಿ ಸಿಂಪಲ್ ಆಗಿ ಅವ್ರಿಬ್ರೇ ಇರೋದಲ್ವಾ, ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾಗಿ ಮಾಡ್ಕೊಂತ ಇದ್ದಾರೆ. ಅಲ್ಲಿ ಮ್ಯಾಗಿ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ, ದೋಸೆ ಮಾಡಿದ್ದಾರೆ. ನಮ್ಮಮ್ಮ ಇವಾಗ ಸ್ಕೂಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಗೈಸ್ ನೋಡಿ ಸೀರೆ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಎದ್ದು ಹೊಳಿತಾ ಇದೆ. ಈಗ ಹೋಗೋ ಟೈಮಲ್ಲಿ ಮಳೆ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಬಂತು ಅಂದ್ರೆ ಅಷ್ಟೇನೆ ಚೆನ್ನಾಗಿರೋ ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ವಿ. ಅದೇನ್ ಮಾಡೋದು ಗ್ರಾಚಾರಕ್ಕೆ, ಇವತ್ತೇ ಮಳೆ ಬರುತ್ತೆ, ನೋಡಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ಕೂಲ್ಗೆ ಹೋಗದೆ ಇದ್ರೆ ಎಲ್ಲರ ಪೇರೆಂಟ್ಸ್ ಬಂದಿರ್ತಾರೆ. ನಮ್ಮ ಅಥರ್ವ ಒಬ್ಬನೇ ಸಿಂಗಲ್ ಆಗಿ ನಿಂತ್ಕೋಬೇಕಾಗುತ್ತೆ. ಎಲ್ಲಾ ಮಕ್ಕಳು ಅವ್ರವ್ರ ಪೇರೆಂಟ್ಸ್ ಜೊತೆ ನಿಂತ್ಕೊಂಡಾಗ ನಮ್ಮ ಅಥರ್ವ ಒಬ್ಬ ಸಪ್ರೇಟ್ ಆಗಿದ್ದಾನೆ ಅಂತ ಹೇಳಿ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಹಾಗಾಗಿ ಇಲ್ಲ, ನಮ್ ಕಡೆಯಿಂದಾನು ಯಾರಾದ್ರೂ ಪೇರೆಂಟ್ಸ್ ಹೋಗ್ಲೇಬೇಕು ಅಂತ ಹೇಳಿ ನಮ್ಮಮ್ಮನೇ ಹೊರಟ್ರು. ಇಲ್ಲ ಅಂದಿದ್ರೆ ನೆನ್ಸ್ಕೊಳಕ್ಕೆ ಬೇಜಾರು. ಎಲ್ಲರ ಮಕ್ಕಳು ಅವ್ರವ್ರ ಪೇರೆಂಟ್ಸ್ ಜೊತೆ ಇದ್ದಾಗ ನಮ್ ಹುಡುಗ ಮಾತ್ರ ಸಿಂಗಲ್ ಆಗಿ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳಕ್ಕೆ ಬೇಜಾರಾಗುತ್ತೆ. ನೋಡಿ ಯಾವ ತರ ಪೂಜೆನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ನಮ್ಮ ಪಾಪು ಬೇರೆ ಈ ಅಂತ ಹೇಳಿ ಸೌಂಡ್ ಮಾಡ್ತಾ ಇದೆ, ವಾಯ್ಸ್ ಓವರ್ ಕೊಡ್ತಾ ಇದ್ರೆ. ಹಾಗಾಗಿ ನಾನು ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಸಣ್ಣ ಪಾಪು ಇರೋದ್ರಿಂದ. ಶಾರದಾ ಪೂಜೆಗೆ ಇವರ ಬುಕ್ಸ್ ಗಳೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ದೇವಿನ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ನು ಕರೆಸಿದ್ದಾರೆ. ಇಲ್ಲಿ ಜಾಸ್ತಿ ಕ್ಲಾಸಸ್ ಇಲ್ಲ. ನರ್ಸರಿ, ಅದೇ ಬೇಬಿ ಸಿಟ್ಟಿಂಗು, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆಯೋ ಇಲ್ವೋ ಅಷ್ಟೊಂದು ಗೊತ್ತಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ವರ್ಗೂ ಇದೆ ಅಷ್ಟೇನೆ. ಸಿಂಪಲ್ ಆಗಿ ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಿ KG ಅವ್ರಿಗೆ ಮಾತ್ರನೇ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ.
ನಮ್ಮ ಅಥರ್ವ ಇವಾಗ ಪ್ರಿ ಕೆ ಜಿನೇ. ಅವನಿಗೆ 8 ದಿನ ಸ್ವಲ್ಪ ಕಡಿಮೆ ಆಗ್ಬಿಟ್ಟು, ಹಾಗಾಗಿ ಅವನಿಗೆ ಪ್ರಿ ಕೆ ಜಿಗೆ ಸೇರಿಸ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ LKG ಹೋಗ್ತಾ ಇದ್ದ ಅವನು. LKG ಹೋಗ್ಬೇಕಾಗಿತ್ತು. ಇವಾಗೆಲ್ಲ ಏಜ್ ನೋಡ್ಬಿಟ್ಟು ಸೇರಿಸ್ಕೊಂತಾರಲ್ವಾ, ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗೆ ಸ್ಕೂಲಲ್ಲಿ ಡ್ಯಾನ್ಸು, ಹಾಡು ಎಲ್ಲ ಹೇಳ್ಸಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಪಾಪ ಹೇಗ್ ಕರ್ಕೊ ಬರ್ತಾರೋ ಏನೋ ನಮ್ಮಮ್ಮ ಅಥರ್ವನ್ನ ಅಂತ ಅನ್ಕೊಂತಾ ಇದ್ವಿ. ಇಲ್ಲ, ನಾನು ಅವನ್ನ ವ್ಯಾನಿಗೆ ಕಳಿಸ್ಬಿಟ್ಟು ನಾನು ಮಾತ್ರ ಸ್ಕೂಟಿಲಿ ಬರ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ. ಆದ್ರೆ ಎಲ್ಲ ಪೇರೆಂಟ್ಸ್ ಅವ್ರವ್ರ ಮಕ್ಕಳನ್ನ ಮನೆ ಕರ್ಕೊಂಡು ಹೋದ್ರಂತೆ. ಹಾಗಾಗಿ ನಮ್ಮಮ್ಮ ನೋಡಿ, ನಮ್ಮಮ್ಮಗ್ ತಗೊಂಡ್ ಹೋಗಿರೋ ರೈನ್ ಕೋಟ್ ನ ನಮ್ಮ ಅಥರ್ವಂಗೆ ಕಟ್ಕೊಂಡು ಕರ್ಕೊ ಬರ್ತಾ ಇದಾರೆ. ಹೇಗ್ ಕಾಣಿಸ್ತಾ ಇದ್ದಾನಂತ ನೋಡಿ, ತುಂಬಾ ನಗು ಬಂದ್ಬಿಡ್ತು ನನಗಿದ್ ನೋಡಿ ಗೈಸ್. ಇದನ್ನ ನೋಡ್ತಾ ಇದ್ರೊಳಗೆ ಕಾಂಗೋರ ಬಂದಂಗ ಆಗ್ಬಿಟ್ಟಿದೆ ಅವನಿಗೆ ಕಟ್ಕೊಂಡು. ಇವನಿಗೆ ಕಟ್ಟಿರೋದ್ರಿಂದ ನಮ್ಮಮ್ಮ ಹಾಗೆ ಬಂದಿದ್ದಾರೆ. ಆ ಹೊಸ ಸೀರೆ ಉಟ್ಕೊಂಡು ಹೋಗಿದ್ದಾರೆ ಬೇರೆ. ಅದೆಲ್ಲ ನೀರ್ ಬಿದ್ಬಿಟ್ಟು ಹಾಳಾಗುತ್ತೆ ಅಂತ ಮಾರ್ನಿಂಗ್ ಅಷ್ಟೇ ಮಾತಾಡಿದ್ವಿ. ಅದ್ ನೋಡಿದ್ರೆ ಹಾಗೆ ಆಯ್ತು. ಆದ್ರೆ ಏನ್ ಮಾಡೋದು, ನಮ್ಮ ಅಥರ್ವಂಗೆ ಇಲ್ಲಿ ಚಳಿ ಜ್ವರ ಬಂದ್ಬಿಡುತ್ತೋ. ಮೊದ್ಲೇನೆ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗಕ್ಕೂ ಆಗಲ್ಲ, ಕರ್ಕೊಂಡ್ ಬರಕ್ಕೂ ಆಗಲ್ಲ ಅಂತ ಹೇಳಿ ಈ ತರ ಹಾಕೊಂಡು ಕರ್ಕೊ ಬಂದಿದ್ದಾರೆ. ಈಗ ಟೈಮ್ ಬಂದು 3 ಗಂಟೆನ 3:30 ಆಗಿದೆ. ಇಲ್ಲ ಅಂದಿದ್ರೆ ಅವ್ನು ಬರೋಷ್ಟೊತ್ತಿಗೆ 4:15 5 ಗಂಟೆ ತನಕ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು. ಅವನೊಬ್ಬನ್ನೇ ಏನ್ ಬಿಟ್ಟು ಬರೋದು, ಎಲ್ಲರೂ ಅವ್ರವ್ರ ಪೇರೆಂಟ್ಸ್ ಜೊತೆ ಹೋಗ್ಬೇಕಾದ್ರೆ ಅಂತ ಹೇಳಿ ನಮ್ಮಮ್ಮ ಕರ್ಕೊಂಡ್ ಬಂತು. ಮಳೆನಾದ್ರು ಬರ್ಲಿ ಏನಾದ್ರು ಬರ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ನಿಂತು ಕಾದು ಅವನ್ನ ಕರ್ಕೊಂಡ್ ಬಂತು. ನನಗಂತೂ ತುಂಬಾ ನಗು ಬಂದ್ಬಿಡ್ತು. ಇವ್ನ ಅವತಾರ ನೋಡ್ಬಿಟ್ಟು ಹೇಗ್ ಕಾಣಿಸ್ತಾ ಇದ್ದಾನಲ್ಲ ಅಂತ ಹೇಳಿ. ಒಂಥರ ನೋಡಕ್ ಚೆನ್ನಾಗ್ ಕಾಣಿಸ್ತಾ ಇತ್ತು. ಇವ್ನಿಗೆ ಅವತಾರ ಬಿಚ್ಕೊಳಕ್ ಬಂದಿಲ್ಲ, ಹಾಗಾಗಿ ಅರ್ಧಂಬರ್ಧ ಬಿಚ್ಕೊಂಡು ಅವ್ರ ಅಮ್ಮಮ್ಮಂಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಅಮ್ಮಮ್ಮ ಬಾ, ಅಮ್ಮಮ್ಮ ಬಿಚ್ಚ ಬಾ ಅಂತ ಹೇಳಿ. ಹಾಗೆ ಇವ್ರ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಬುಕ್ಸ್ ನ ಮೊದ್ಲೇ ಕೊಟ್ಟು ಕಳ್ಸಿದ್ರು. ಬುಕ್ಸ್ನೆಲ್ಲ ಎಕ್ಸಸೈಜು, ರಫ್ ವರ್ಕ್ ಎಲ್ಲ ಮಾಡೋದಕ್ಕೆ ಅವ್ರಿನ್ನೂ ಕೊಟ್ಟಿರ್ಲಿಲ್ಲ. ಅದನ್ನ ಇವತ್ತು ಶಾರದಾ ಪೂಜೆಗೆ ಬುಕ್ಸ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಜಾಮಿಟ್ರಿ ಬಾಕ್ಸು, ಕಲರ್ಸು, ಎಕ್ಸಸೈಜು, ಹಾಗೆ ಕಾಕಿ ಬೈಂಡ್ಗಳನ್ನೆಲ್ಲ ಇವತ್ತು ಕೊಟ್ಟು ಕಳಿಸಿದ್ದಾರೆ ನೋಡಿ. ಅದನ್ನೇ ತಗೋ ಬರ್ತಾ ಇದ್ದಾರೆ. ಎಕ್ಸಸೈಸ್ನ ಎಲ್ಲ ನಾವು ಬೈಂಡ್ ಹಾಕ್ಬಿಟ್ಟು ಮತ್ತೆ ಕಳಿಸ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಬುಕ್ಸ್ನೆಲ್ಲ ಮನೆಗೆ ಇಟ್ಕೊಳಕ್ ಕೊಡೋದಿಲ್ಲ, ಸ್ಕೂಲಲ್ಲೇ ಇಟ್ಕೊಂತಾರೆ. ಇವಾಗ ಸ್ಕೂಲಿಗೆ ಕಳ್ಸಿದ ದಿನ ಯಾವ ವರ್ಕ್ ಮಾಡಿದಾರೋ, ಯಾವ ಸಬ್ಜೆಕ್ಟ್ ಮಾಡಿಸಿದಾರೆ ಅದರದಲ್ಲಿ ಹೋಮ್ ವರ್ಕ್ ಇದ್ರೆ ಮಾತ್ರನೇ ಆ ಬುಕ್ಸ್ ನ ಮನೆಗೆ ಕೊಟ್ಟು ಕಳಿಸ್ತಾರೆ ಅಷ್ಟೇನೆ. ಹಾಗಾಗಿ ನಾವೆಲ್ಲಾ ಬುಕ್ಸ್ಗೂ ಬೈಂಡ್ ಹಾಕ್ಬಿಟ್ಟು ಸ್ಕೂಲಿಗೆ ಕಳ್ಸಿದ್ರೆ ಸಾಕು. 1-2 ಮಾತ್ರ ಮನೆ ಕಳಿಸ್ತಾರೆ. ಯಾವ್ದ್ರಲ್ಲಿ ಹೋಮ್ ವರ್ಕ್ ಮಾಡಿಸ್ಬೇಕು ಅದ್ ಮಾತ್ರ ನೋಡಿ. ಬೈಂಡು ಪಾಪ ಅಮ್ಮ ತಗೋಬರ್ಬೇಕಾದ್ರೆ ಮಳೆ ಬರ್ತಾ ಇತ್ತಲ್ವಾ, ಹಾಗಾಗಿ ನೆಂದ್ ಬಿಟ್ಟಿದೆ, ಒಂದೊಂದು ಹನಿ ಬಿದ್ದೋಗಿದೆ ಅಷ್ಟೇನೆ, ಅಷ್ಟೊಂದೇ ನೆಂದಿಲ್ಲ. ಹಾಗೆ ಅದ್ರ ಜೊತೆಗೆ ಜಾಮಿಟ್ರಿ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಸ್ಕೂಟಿಯಿಂದ ತಗೋ ಬರ್ತಾ ಇದ್ದಾರೆ ನಮ್ಮಮ್ಮ. ಆ ಬಾಕ್ಸ್ ನೋಡ್ತಿದಂಗೆ ನಮ್ಮ ಅಥರ್ವ ಕೊಡಿಲಿ ನಂದು ಬಾಕ್ಸು, ಅದ್ರಲ್ಲಿ ಏನಿದೆ ನೋಡ್ಬೇಕು ಅಂತ ಹೇಳಿ ಇಸ್ಕೊಂತಾ ಇದ್ದಾನೆ. ಅದರಲ್ಲಿ ಜಾಸ್ತಿ ಏನು ಕೊಟ್ಟಿರ್ಲಿಲ್ಲ. ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಳು ಜಾಮಿಟ್ರಿ ಬಾಕ್ಸ್ ಅಲ್ವಾ, ಪ್ರಿ KG ಅವ್ರದ್ದು, ಇನ್ನೇನ್ ಇಟ್ಟಿರ್ತಾರೆ. ಅದ್ರಲ್ಲಿ ಜಸ್ಟ್ ಒಂದು ಪೆನ್ಸಿಲ್, ಎರೇಸರು, ಶಾರ್ಪರು ಇಷ್ಟನ್ನ ಇಟ್ಟಿದ್ದಾರೆ. ಅವನು ನಾನು ನೋಡ್ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡು ಕುತ್ಕೊಂಡಿದ್ದಾನೆ. ಅವನ ಕೈಯಲ್ಲಿ ಕೊಟ್ವಿ ಅಂದ್ರೆ ಒಂದೇ ದಿನಕ್ಕೆ ಜಾಮಿಟ್ರಿ ಬಾಕ್ಸ್ ಪುಡಿ ಮಾಡ್ಬಿಡ್ತಾನೆ. ಯಾವ ವಸ್ತು ಆದ್ರೂ ಅವ್ನು ನೀಟಾಗಿ ಇಟ್ಕೊಳೋದೇ ಇಲ್ಲ. ಕೊಟ್ಟಿರೋ ದಿನನೇ ಹಾಳು ಮಾಡ್ಕೊಂತಾನೆ. ಹಂಗಾಗಿ ಒಂದ್ ಒಳ್ಳೆ ಕೆಲಸ ಅಂತಾನೆ ಅನ್ಕೊಂಡ್ವಿ. ಸ್ಕೂಲಲ್ಲಿ ಒಂದ್ಸರಿ ಕೊಟ್ರು ಅಂದ್ರೆ ಅವರು ರಿಟರ್ನ್ ಕೊಡೋದಿಲ್ಲ, ಏನ್ ಹೋಮ್ ವರ್ಕ್ ಇರುತ್ತೆ ಮಾತ್ರನೇ ಕೊಟ್ಟು ಕಳಿಸ್ತಾರೆ. ಇಂಥ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆ ಸ್ಕೂಲ್ ಅಂತಾನೆ ಹೇಳ್ಬೋದು. ಎಲ್ಲದನ್ನು ಕೊಟ್ಟು ಕಳಿಸಿದ್ರೆ ನಮಗೆ ನೋಡ್ಕೊಳಕ್ ಕಷ್ಟ ಆಗ್ಬಿಡುತ್ತೆ. ಎಕ್ಸಸೈಸ್ ಅಲ್ಲಿ ಕೂಡ ಅವರಿಗೆ ಇಂಗ್ಲಿಷು, ಕನ್ನಡ, ಹಾಗೆ ಅವ್ರಿಗೆ ಹಿಂದಿ ಏನಿರೋದಿಲ್ಲ. ಇವಾಗ ಜಸ್ಟ್ ಇಂಗ್ಲಿಷು, ಕನ್ನಡ ಇರುತ್ತೆ. ಇಲ್ಲಿ ಕನ್ನಡ ನಮಗೆ ಎಷ್ಟೇ ಕಲ್ತ್ರು ಹೈದರಾಬಾದ್ ಹೋದ್ಮೇಲೆ ತೆಲುಗು ಲ್ಯಾಂಗ್ವೇಜ್ ಕಲಿಬೇಕು. ಕನ್ನಡ ಮೇಲೆ ಅಷ್ಟೊಂದು ಫೋಕಸ್ ಮಾಡದೇ ಇದ್ರು ಇಂಗ್ಲಿಷ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿದೀವಿ ಸ್ಕೂಲಲ್ಲಾದ್ರೂ. ಹಾಗೆ ನೋಡಿ 4 ಎಕ್ಸಸೈಸು ಈ ಕಲರ್ ಕಾಕಿ ಬೈಂಡ್ ಹಾಕೋಕೆ ಕೊಟ್ಟಿದ್ದಾರೆ. 4 ಎಕ್ಸಸೈಸು ಬೇರೆ ಕಲರ್ ಕಾಕಿ ಬೈಂಡ್ ನ ಹಾಕೋಕೆ ಕೊಟ್ಟಿದ್ದಾರೆ. ಆ ಕಾಕಿ ಬೈಂಡು ಯಾಕೆ ಅಂದ್ರೆ ಸ್ಕೂಲಲ್ಲಿ ಹಾಗೆ ಮನೆ ಇದು ಹೋಮ್ ವರ್ಕ್ಗೆ 2 ಮಿಕ್ಸ್ ಆಗಬಾರ್ದು ಅಂತ ಹೇಳಿ ಅವ್ರ ಪ್ಲಾನ್ ಇರ್ಬೇಕು ಅಂತ ಅನ್ಕೊಂಡಿದೀವಿ. ಸೇಮ್ ಎಕ್ಸಸೈಸ್ ಈ 4 ಅವೇ, ಆ ಕಡೆ ಇರೋ 4 ಎಕ್ಸಸೈಸ್ ಕೂಡ ಸೇಮ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಕಲರ್ ಕ್ರೇನ್ಸ್ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ನೋಡಿ, ಈ ಬಾಕ್ಸ್ ಅಲ್ಲಿ ಕಲರ್ಸ್ ಕೊಟ್ಟಿದ್ದಾರೆ. ಇವಕ್ಕೆಲ್ಲ ಸ್ಕೂಲಲ್ಲಿ ಅಮೌಂಟ್ನ ಪೇ ಮಾಡಿಸ್ಕೊಂಡು ಆಮೇಲೆ ನಮಗೆ ಕೊಡ್ತಾರೆ. ಇವತ್ತಿನ ಬ್ಲಾಗ್ ಹೀಗಿತ್ತು ಗೈಸ್, ಜಾಸ್ತಿ ಏನು ಮಾಡಕ್ ಹೋಗಿಲ್ಲ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್.